ಸಿದ್ದು ನಿಂತ್ಕೊಳ್ಳೋ ಶೌರ್ಯ ಬರಬೇಡ ತಡೀರಿ ಸಿದ್ದು ಬೇಡ ಸಿದ್ದು ನನ್ನ ಹತ್ರ ಯಾರು ಬರಬೇಡಿ ಸಿದ್ದು ಸಿದ್ದು ಏನ್ ಮಾಡ್ತಿದ್ಯಾ? ಬೇಡ ಬರಬೇಡಿ ಸಿದ್ದು 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 ಅಯ್ಯೋ ಸಿದ್ದು ಸಿದ್ದು ಎಸಳು ಸಿದ್ದು 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 ಅಯ್ಯೋ ಸಿದ್ದು ಏನಾಯ್ತು ನಿಂಗೆ? ಸಿದ್ದು ಏನಾಯ್ತು ಸಿದ್ದು? ಸಿದ್ದು ಸಂಪದ ಮಗುಗೇನಾಗಿಲ್ಲ ಅಲ್ವಾ? ಮಗುಗೇನೂ ಆಗಿಲ್ಲ. ನಿನಗೇನಾದ್ರೂ ಆಗಿದ್ರೆ? ನಾನಿದ್ರು ಇಲ್ದೇ ಇದ್ರು ಒಂದೇ ಸಂಪದ. ಆದ್ರೆ ಮಗುಗೇನಾಗ್ಬಾರ್ದು. ಈ ಮನೆ ಚೆನ್ನಾಗಿರ್ಬೇಕು. ಮಗು ಈ ಮನೆಗೆ ವಾರಸ್ದಾರ. ಬಂದವರು ಶೌರ್ಯ ಕಲ್ಯಾಣಿನ ಅಪಾಯ ಮಾಡಕ್ ಬಂದಿದ್ರು. ಅದಕ್ಕೆ ಹಾರದಲ್ಲಿ ಬಾಂಬ್ ಇದೆ ಅಂತ ಕಂಡಿಡಿದೆ. ಲಾಸ್ಟ್ ಮಿನಿಟಲ್ಲಿ ಹೇಳಕ್ಕಾಗದೆ, ಅವಕಾಶ ಇಲ್ಲದೆ ಮಗುನ್ ತಗೊಂಡು ಬಂದ್ಬಿಟ್ಟೆ. ಅವಾಗ್ಲೂ ಕೂಡ ನನ್ ಮೇಲೆ ಅನುಮಾನಿಸ್ದೆ ಅಲ್ವಾ ಶೌರ್ಯ? ನೀನು ಎಲ್ರು ಹೋಗ್ತಿದೆ ಅಂತ ನನ್ಗೆ ಅರ್ಥ ಆಗ್ತಿದೆ. ನಡೆದಿರೋ ತಪ್ಪುಗಳನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ತೇನೆ. ಸಂಪದನ್ ಚೆನ್ನಾಗಿ ನೋಡ್ಕೊಳ್ಳಿ.
ಸಂಪಾದನ ಚೆನ್ನಾಗಿ ನೋಡ್ಕೊಳ್ಳಿ. ಮಗು ಮಗು ಹುಷಾರು ಹುಷಾರು. ಅಯ್ಯೋ ಸಿದ್ದು 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 ಸಿದ್ದು, ಅಯ್ಯೋ ಸಿದ್ದು 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 ಸಿದ್ದು? ಎದ್ದೇಳು ಸಿದ್ದು ಸಿದ್ದು ಹಾ ಉಸಿರಾಡ್ತಾ ಇದ್ದಾನೆ. ಮೊದಲು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ನಡ್ರಿ. ಸಿದ್ದು ಬಾಬಾ ಸಿದ್ದು ಎತ್ಕೊಳ್ಳಿ ಎತ್ಕೊಳ್ಳಿ. ಎಪ್ಸಿ ಹುಷಾರು ಹುಷಾರು ಬಾಬಾ. ಹಾ. ಡಾಕ್ಟರ್, ಸಾಯಿಸ್ಬಿಟ್ರಾ? ನನ್ ಮಗನ ಸಾಯಿಸ್ಬಿಟ್ರಾ? ಅಮ್ಮ ಬೇಡ ಕಣೋ ಅಂದ್ರೂ ನನ್ ಮಾತು ಕೇಳ್ದೇನೆ ಬಂದ. ಬದ್ಲಾಗಿದ್ದೀನಮ್ಮ, ನಾನ್ ಬದ್ಲಾಗಿದ್ದೀನಿ ಅಂತ ಯಾರಿಗೂ ಅರ್ಥ ಆಗದೆ ಇದ್ರು ಪರವಾಗಿಲ್ಲ, ನಿಮ್ ಕುಟುಂಬಕ್ಕೆ ಅರ್ಥ ಆದ್ರೆ ಸಾಕು ಅಂತ ನಿಮ್ ಹತ್ರ ಬಂದಲ್ಲ. ಅಂತವನ್ನ ಹೋಗಿ ಸಾಯಿಸ್ಬಿಟ್ರಾ? ಇನ್ನು ನನ್ನ ಮಾತ್ರ ಯಾಕೆ ಉಳಿಸಿದ್ದೀರಾ? ನನ್ನ ಸಾಯಿಸ್ಬಿಡಿ, ಅಲ್ಲೋಡಿ ಅವಳನ್ನ ಸಾಯಿಸ್ಬಿಡಿ. ಅಯ್ಯ ಭೂಪತಿ ಅಯ್ಯ, ಅವನ್ ಕೆಟ್ಟೋಗೋದಕ್ಕೆ, ಕೆಟ್ಟ ದಾರಿಲಿ ನಡೆಯೋದಕ್ಕೆ ನಾನೇ ಕಾರಣ ಅನ್ಕೊಂಡು ನನ್ ಮೇಲೆ ಬೇಜಾರ್ ಮಾಡ್ಕೊಂಡು ನನ್ ಮಾತ್ ಕೇಳ್ದೇನೆ ಮನೆಯಿಂದ ಆಚೆ ಬಂದ. ಅದಕ್ಕೆನಾ ಈ ಶಿಕ್ಷೆ ಅವನ್ಗೆ? ಅತ್ತೆ, ಸಿದ್ದುಗೆ ಯಾರು ಏನು ಮಾಡ್ಲಿಲ್ಲ. ನೀವು ಅನವಶ್ಯಕವಾಗಿ ಇವ್ರ ಮೇಲೆ ತಪ್ಪು ಹಾಕ್ಬೇಡಿ. ಮತ್ತೆ ಏನಾಯ್ತು ಅವನ್ಗೆ? ನನ್ನ ಮನೆ ಮಗುನ ಕಾಪಾಡೋದಕ್ಕೋಸ್ಕರ ನಿನ್ ಮಗ ಪ್ರಾಣನ ಪಣಕ್ಕಿಟ್ಟಿದ್ನಮ್ಮ. ಸರಿ, ಮೆಡಿಸಿನ್ಸ್ ತಗೊಂಬನ್ನಿ. ಚಿನ್ನಿ ಅಪ್ಪ ತಗೋದು, ಬೇಗ ತಗೊಂಡ್ ಬಾ ಹೋಗು. ಸರಿಯಪ್ಪ. ಡಾಕ್ಟರ್, ಏನಾಯ್ತು ಡಾಕ್ಟರ್? ಪ್ರಾಣಕ್ಕೇನೋ ಅಪಾಯ ಇಲ್ಲ, ನೀವೇನು ಹೆದರ್ಕೋಬೇಡಿ. ಔಟ್ ಆಫ್ ಡೇಂಜರ್. 1 ಗಂಟೆ ಆದ್ಮೇಲೆ ನೀವು ಅವ್ರನ್ನ ನೋಡ್ಬೋದು. ಹಾಗೆ ಆಗ್ಲಿ. ಅಮ್ಮ ಸಂಪದ, ಡಾಕ್ಟರ್ ಪ್ರಾಣಕ್ಕೇನೋ ತೊಂದರೆ ಇಲ್ಲ ಅಂತ ಹೇಳಿದ್ರಲ್ಲಮ್ಮ. ಅಳ್ಬೇಡ, ಸುಮ್ಮನೆ.
ನಿನ್ ಪ್ರಾಣಕ್ಕೆ ಕಂಟಕ ತಂದ್ಕೊಂಡಿದ್ಯಲ್ಲೋ ನೀನು. ಅವ್ರ ಮಗುನ ಕಾಪಾಡ್ಬೇಕು ಅಂತ ನಿನ್ ಪ್ರಾಣ ಕಳ್ಕೊಳಕ್ ಹೋದ್ರೆ ನಾವೇನಾಗ್ಬೇಕು? ನೀನಿಲ್ದೆ ನಾನು ಹೇಗ್ ಬದುಕ್ತೀನಿ ಅನ್ಕೊಂಡೆ. ಯಾಕಮ್ಮ, ಯಾಕೆ ಹಾಗೆ ಹೇಳ್ತಿದ್ಯಾ? ಯಾರನ್ನೋ ಕಾಪಾಡ್ಬೇಕು ಅಂತ ನಿನ್ ಜೀವನ ಅಪಾಯಕ್ಕೆ ತಂದ್ಕೊಂಡಿದ್ರೆ ಅಳದೆ ಇನ್ನೇನ್ ಮಾಡ್ಬೇಕು ಅಂತ್ಯ? ಇವಾಗ್ಲೂ ಬದಲಾಗಿಲ್ವಲ್ಲಮ್ಮ ನೀನು. ಎಷ್ಟು ತಪ್ಪು ಮಾಡಿದ್ದೀನಮ್ಮ. ಆ ಕುಟುಂಬಕ್ಕೆ ಶೌರ್ಯ ಇಲ್ದೇ ಇರೋ ಥರ ಮಾಡಕ್ ನೋಡಿದೆ. ನಮ್ಮ ವಿಷಯಕ್ಕೆ ಅಡ್ಡ ಬರ್ತಿದ್ದಾಳೆ ಅಂತ ಆ ಕಲ್ಯಾಣಿನೂ ಸಾಯಿಸಕ್ಕೆ ನೋಡಿದ್ವಿ. ಅಮ್ಮ, ನಿಂಗೆ ಗೊತ್ತಿತ್ತಲ್ವಾ ಅಮ್ಮ? ಆದ್ರೆ ಯಾವತ್ತಾದ್ರೂ ಇದು ತಪ್ಪು ಅಂತ ನನ್ನ ಕಪಾಳಕ್ಕೆ ಹೊಡೆದು ಹೇಳ್ಬೇಕಲ್ವಾ? ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳ್ದೇನೆ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ. ಇವಾಗ ಯಾಕಮ್ಮ ಅಳ್ತಾ ಇದೆಯಾ? ನಿನ್ ಮಕ್ಳು ಮಾತ್ರ ಮಕ್ಕಳ? ಅವ್ರ ಮಕ್ಕಳಲ್ವಾ? ಶೌರ್ಯನ್ ಸಾಯಿಸ್ಬೇಕು ಅನ್ಕೊಂಡಾಗ ಅಲ್ಲಿ ನೋಡು, ಆ ತಾಯಿ ಎಷ್ಟು ನೋವು ಪಟ್ಟಿರ್ತಾಳೆ. ಸಿದ್ದು, ಈಗ ಅವೆಲ್ಲ ಯಾಕೆ? ಸ್ವಲ್ಪ ಹೊತ್ತು ಆರಾಮ ಮಲ್ಕೋ, ಆಮೇಲೆ ಮಾತಾಡಿದ್ರಾಯ್ತು. ನಿನ್ನ ಈ ಸ್ಥಿತಿಲಿ ನೋಡ್ತೀನಿ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಇದಕ್ಕಿಂತ ಕೆಟ್ಟದಾಗಿರೋದನ್ನ ನೋಡಿದೀನಿ ಬಿಡಮ್ಮ. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರು. ಅತ್ತೆ, ಸ್ವಲ್ಪ ಹೊತ್ತು ಸಿದ್ದುಗೆ ನೆಮ್ಮದಿಯಾಗಿರೋದಕ್ ಬಿಡಿ. ಎಲ್ಲ ಚೆನ್ನಾಗೇ ಇದೆ. ಅಷ್ಟಕ್ಕೂ ಮನೆ ಒಳಗ್ ಬಂದು ಆ ಬಾಂಬ್ ಬಿಟ್ಟವ್ರು ಯಾರು? ನಿಮ್ಮನ್ ಬಿಟ್ಟು ನಮ್ ಪ್ರಾಣ ತೆಗೆಯುವಂತ ಶತ್ರು ಬೇರೆ ಯಾರಿದ್ದಾರೆ? ಈ ಪರಿಸ್ಥಿತಿಲೂ ಕೂಡ ಇನ್ನೂ ನಮ್ಮೇಲೆ ಅನುಮಾನ ಪಡ್ತಿದ್ದೀರಾ ಕಲ್ಯಾಣಿ? ಕಲ್ಯಾಣಿ ಹೇಳೋದ್ರಲ್ಲಿ ಸತ್ಯ ಇದೆ ಅಲ್ವಾ? ಇನ್ಯಾರಿಗ ಅವಶ್ಯಕತೆ ಇದೆ ಹೇಳು? ಹೌದು, ಶೌರ್ಯ ಎಲ್ಲ ಹೋದ? ಯಾವುದೋ ಇಂಪಾರ್ಟೆಂಟ್ ಕೇಸ್ ಅಂತ ಹೋಗಿದ್ದಾರೆ ಅತ್ತೆ. ಅವಾಗವಾಗ ಫೋನ್ ಮಾಡಿ ವಿಷಯ ತಿಳ್ಕೊಳ್ತಾ ಇದ್ದಾರೆ. ನೀವು ನನ್ನ ನಂಬಲ್ಲ ಅಂತ
ನನಗೂ ಗೊತ್ತು. ಮಗುನ ಕಾಪಾಡೋ ಪ್ರಯತ್ನದಲ್ಲಿ ನನ್ನ ಪ್ರಾಣ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಹಾಗೆಲ್ಲ ಮಾತಾಡ್ಬೇಡ ಕಣೋ. ಮತ್ತೆ ನಾನಿದ್ರೂ ಉಪಯೋಗ ಏನಿದೆಯಮ್ಮ? ಎಲ್ಲರ ಹತ್ರ ನಂಬಿಕೆ ಕಳ್ಕೊಂಡ್ಮೇಲೆ ನಾನಿನ್ನು ಬದುಕಿ ಉಪಯೋಗ ಆದ್ರೂ ಏನಿದೆ? ನಾನು ಸತ್ತೋಗಿದ್ರೆ ಅಟ್ಲೀಸ್ಟ್ ನಿಮ್ಮನ್ನಾದ್ರೂ ಚೆನ್ನಾಗಿ ನೋಡ್ಕೋತಿದ್ರು. ಆಫೀಸರ್ ಹೇಗಿದ್ರು ಎಂಕ್ವೈರಿ ಶುರು ಮಾಡ್ತಾರೆ. ಆಗ ನಿಜ ಏನು ಅಂತ ಹೊರಗಡೆ ಬಂದೇ ಬರುತ್ತೆ. ಈಗ ಸದ್ಯಕ್ಕೆ ಬಿಟ್ಬಿಡಿ. ನೀವೆಷ್ಟು ಎನ್ಕ್ವೈರಿ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ನಿಮ್ಗೋಸ್ಕರ ಪ್ರಾಣ ಕೊಡಕ್ಕೂ ಕೂಡ ಸಿದ್ಧವಾಗಿದ್ದ ಸಿದ್ಧನ್ ಮಾತ್ರ ಬದಲಾಗಿದ್ದಾನೆ ಅಂತ ನಂಬಿ. ಅಯ್ಯೋ ಸಂಪದ, ಸಂಪದ ಸಂಪದ, ಚಿನಿ ನೀನೋಗಿ ಡಾಕ್ಟರ್ ಕರ್ಕೊಂಬ, ಬೇಗ ಹೋಗು. ಡಾಕ್ಟರ್ ಲಕ್ಷ್ಮಿ ಅವರನ್ನ ಒಂದ್ಸಲ ಇವ್ರನ್ನ ಚೆಕ್ ಮಾಡೋದಿಕ್ಕೆ ಹೇಳಿ. ಆಗ್ಲಿ ಡಾಕ್ಟರ್. ಇವಳೀಗ ಗರ್ಭಿಣಿ. ಇವಳ ಆರೋಗ್ಯ, ಮಗು ಆರೋಗ್ಯ ಹೇಗಿದೆ ಅಂತ ಚೆಕ್ ಮಾಡೋದಕ್ಕೆ ಹೇಳಿ ಡಾಕ್ಟರ್. ಆಗ್ಲಿ. ಸುಳ್ಳು ಹೇಳ್ಕೊಂಡು ನಾಟಕ ಮಾಡ್ತಾ ಇದ್ದಾಳೆ. ಈಗ ಅದೆಲ್ಲ ಗೊತ್ತಾಗ್ಬಿಡುತ್ತಲ್ಲ. ಹೊಟ್ಟೆಲಿ ಮಗು ಗ್ರೋತ್ ಹೇಗಿದೆ ಅಂತ ನೋಡ್ಬೇಕು. ಸ್ಕ್ಯಾನಿಂಗ್ ಕರ್ಕೊಂಡು ಹೋಗಿ. ಸ್ವಲ್ಪ ಟೆಸ್ಟ್ಗಳು ಬರೀತೀನಿ, ಅದನ್ನು ಮಾಡಿಸಿ. ಓಕೆ. ಡಾಕ್ಟರ್, ಆ ಪೇಷಂಟ್ ಪರಿಸ್ಥಿತಿ ಹೇಗಿದೆ? ಒಳಗಡೆ ಬೇಬಿ ಪೊಸಿಷನ್ ಹೇಗಿದೆ? ಹೆದರ್ಕೊಳ್ಳೋ ಅಂಥದ್ದು ಏನಿಲ್ಲ ಡಾಕ್ಟರ್. ಹೊಟ್ಟೆಲ್ ಮಗು ಚೆನ್ನಾಗೇ ಇದೆ. ಬೇಕು ಅಂದ್ರೆ ಒಂದಿನ ಅಬ್ಸರ್ವೇಷನ್ ಅಲ್ಲಿ ಇಟ್ಟು ಕಳಿಸ್ಕೊಡ್ತೀನಿ. ಸರಿ ಇರ್ಲಿ ಬಿಡಮ್ಮ. ಇವಾಗ ಅವಳಿರೋ ಪರಿಸ್ಥಿತಿಲಿ ಯಾವ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲಮ್ಮ. ಒಂದಿನ ಅಲ್ಲ, 2 ದಿನ ಬೇಕಾದ್ರೆ ಇಟ್ಕೊಳ್ಳಿ. ಆ ಎಮ್ಮನ ಹುಷಾರಾಗಿ ನೋಡ್ಕೊಂಡು ಅವಳಿಗೆ ಬೇಕಾದ ಔಷಧಿ ಮಾತ್ರನೆಲ್ಲ ಕೊಟ್ಟು ಕಳಿಸಿ. ಬಿಲ್ ಎಷ್ಟಾಗುತ್ತೆ ಅಂತ ಹೇಳಿ ನಾನು ಕಟ್ಟು ಹೋಗ್ತೀನಿ. ಇವರನ್ನು ಕೂಡ ಒಂದಿನ ಅಬ್ಸರ್ವೇಷನ್ ಅಲ್ಲಿಟ್ಟು ಡಿಸ್ಚಾರ್ಜ್ ಮಾಡ್ತೀವಿ. ಆಗ್ಲಿ ಡಾಕ್ಟ್ರೇ. ಸರಿ ಡಾಕ್ಟರ್, ನೀವು ಯಾವಾಗ ಡಿಸ್ಚಾರ್ಜ್ ಮಾಡಬೇಕು ಅನ್ಕೋತಿರೋ ಆಗ್ಲೇ ಮಾಡಿ, ಏನು ತೊಂದರೆ ಇಲ್ಲ, ನಾವಿಲ್ಲೇ ಇರ್ತೀವಿ. ಸರಿ, ಆಗ್ಲಿ. ನೀವೆಲ್ಲ ಯಾಕಿರ್ಬೇಕು, ನಾನಿದ್ದೀನಲ್ಲ. ಪರವಾಗಿಲ್ಲ ಬಿಡಿಯತ್ತೆ. ನಮಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀರಾ. ನಾವಷ್ಟು ಮಾಡದೇ ಇದ್ರೆ ಹೇಗೆ? ನಾವೆಲ್ಲ ಜೊತೆಲಿದ್ದು ನೋಡ್ಕೋತೀವಿ. ಯಾಕಳಿ ಅಂದ್ರೆ
ನಾನು ನನ್ನ ಮಗಳು ಇದೀವಲ್ಲ, ಅವಳನ್ನ ಬಿಟ್ಬಿಟ್ಟು ಹೋಗಿ ನಾವೇ ನೋಡ್ಕೋತೀವಿ.